ಅಮ್ಮ ಅಮ್ಮ ಏನು ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಹಿಂದೆನೆ ಬರ್ತೀಯಲ್ಲೋ, ಇದೇನು ಚಿಕ್ಕ ಮಗುನಾ? ಅಮ್ಮ ನಾನು ಎಷ್ಟೇ ದೊಡ್ಡವನಾದ್ರೂ ನಿಮಗೆ ಮಗುನೇ ಅಲ್ವಾ? ಮಗುನೇ ಕಣೋ, ಇಲ್ಲ ಅಂತ ಯಾರು ಹೇಳಿದ್ರು? ಏನೋ ಹುಡ್ಕೊಂಡ್ ಬಂದಿದೀಯಾ? ನಿಜ ಹೇಳೋ. ಅಮ್ಮಗೆ ಸುಳ್ಳು ಹೇಳೋಷ್ಟು ದೊಡ್ಡನಾಗ್ಬಿಟ್ಟಿಯೇನೋ? ಇಲ್ಲಮ್ಮ, ಸ್ವಲ್ಪ ಅಷ್ಟೇ. ಯಾಕೋ ಮಗನೇ ಇಲ್ಲ? ಇಲ್ಲಮ್ಮ, ವರ್ಕ್ ಪ್ರೆಷರು, ಕೆಲಸ, ಟೆನ್ಷನ್, ಇದಕ್ಕೆ ಆ ಥರ ಬಂದಿದೆ ಅಷ್ಟೇ, ಮತ್ತೇನೂ ಇಲ್ಲ. ಈಗ ಕೊಟ್ಟರೆ ನಿನ್ನ ಆರೋಗ್ಯದ ಗತಿ ಏನು? ನನ್ನ ಮಾತು ಕೇಳು, ಒಂದು ಮದುವೆ ಅಂತ ಅಮ್ಮ ಇಷ್ಟೇ ಮದುವೆ ಬೇಡಮ್ಮ ನನಗೆ. ನನಗೆ ಇದ್ದಿರಲ್ಲ ಈ ಸದ್ಯಕ್ಕೆ. ನಾನು ಎಷ್ಟು ದಿನ ಅಂತ ಇರ್ತೀನೋ ನಿನ್ನ ಜೊತೆ? ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯ? ನೀನು ಹೇಳ್ದಂಗೆ ನಿನ್ನ ಆಸೆ ಅಂತಲೇ ಒಂದು ಮದುವೆ ಆಗ್ತೀನಮ್ಮ. ಆಯ್ತು ಮಗನೇ. ಎಲ್ಲಿಗೆ ಬಂದು ಊಟ ಬಡಿಸೆ? ಬಂದೆ ರೀ. ತಿನ್ನಂಗಾರ ಇದೆಯಾ ಇದು? ಒಂದ್ಸಲ ನಾನು ತಿನ್ನಂಗಾರ ಇದೆಯಾ ಇದು? ಹುಡ್ಕೊಂಡ್ ಬಂದಿದ್ದೀರಾ ಇವತ್ತು? ಏನ್ರಿ ಇವತ್ತು ಹುಡ್ಕೊಂಡ್ ಬಂದಿದ್ದೀರಾ? ನಿಮಗೆ ಎಷ್ಟಂತ ಹೇಳೋದು? ಸ್ವಲ್ಪನಾದ್ರೂ ಆರೋಗ್ಯದ ಬಗ್ಗೆ ಜ್ಞಾನ ಇದೆಯಾ ನಿಮಗೆ? ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನನ್ನ ಬಗ್ಗೆ ಅದು ಹೋಗಿ, ಆಸ್ತಿ ಇದೆ, ತೋಟ ಇದೆ, ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ವಾ ನಿಮಗೆ? ಅದನ್ನೆಲ್ಲ ನನ್ನ ತಾಯಿ ಹಸಿಗೆ ಆಗಿದೆ, ಅವರೆಲ್ಲ ನೋಡ್ಕೊಳ್ತಾರೆ. ನಿಮಗೆ ಟೆನ್ಷನ್ ಅಮ್ಮ? ಅಮ್ಮ ಯಾಕೋ ಏನಾಯ್ತು? ನೋಡಿ ಅತ್ತೆ, ಇವತ್ತು ಹುಡ್ಕೊಂಡ್ ಬಂದಿದ್ದಾನೆ ನಿಮ್ಮ ಮಗ. ಬಿಡಮ್ಮ. ಅಯ್ಯೋ ನನ್ನ ಮಗ ಈ ಥರ ಆಗ್ಬಿಟ್ನಲ್ಲಪ್ಪ. ಅಯ್ಯೋ ನನ್ನ ಗಂಡ ಕುಡ್ದು ಹೋಗ್ಬಿಟ್ಟ. ಆಸ್ತಿ ಪಾಸ್ತಿ ಎಲ್ಲ ನನ್ನ ಅತ್ತೆ ಹೆಸ್ರಿನಲ್ಲಿದೆ. ಹೇಗೆ ಅವ್ರ ಹತ್ರ ಆಸ್ತಿನ ಬರ್ಸ್ಕೊಳ್ಳೋದು? ಏನು ಮಾಡೋದು? ಅತ್ತೆ, ನೀವೇನು ಟೆನ್ಷನ್ ತೊಗೊಂಡಿದ್ದೀರಾ? ನಾನು ಇದೀನಿ ತಾನೇ, ಮನೆ ಜವಾಬ್ದಾರಿ, ತೋಟದ್ದೆಲ್ಲ ನಾನೇ ನೋಡ್ಕೊಂತೀನಿ. ನೀವು ಆರಾಮಾಗಿರಿ ಅತ್ತೆ. ನೀವು ಯಾಕಮ್ಮ ತೊಂದರೆ? ತೋಟದ ಕೆಲಸ ಎಲ್ಲ ಕೆಲಸದವ್ರು ನೋಡ್ಕೊಂತಾರೆ. ನೀನು ಫಸ್ಟ್ ಆರಾಮ. ಹೇಗೋ ನಮ್ಮ ಅತ್ತೆ ನನ್ನ ಬೇರೆ ಯಾರೂ ಇಲ್ಲ. ಹೇಗಾದ್ರೂ ಮಾಡಿ ಅವ್ರ ಆಸ್ತಿನ ನನಗೆ ಸ್ವೀಕರಿಸ್ಕೋಬೇಕು. ಹೇಗೂ ಅತ್ತೆ ನನ್ನ ಕಡೆನೇ ಇದ್ದಾರೆ. ಹೇಗೂ ನಿಂಗಣ್ಣ ಪತ್ರ ಮಾಡಿಕೊಟ್ಟಿದ್ದಾನೆ. ಅತ್ತೆ ಬಂದಿದ್ದೆ, ಹೆಂಗಾದ್ರೂ ಯಾಮಾರ್ಸಾದ್ರೂ ಇದಕ್ಕೊಂದು ಸಿಗ್ನೇಚರ್ ಹಾಕ್ಸ್ಕೋಬೇಕು ನಾನು. ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ತೋಟದ್ದು ಬಿಲ್ಗಳು ಬಂದಿದೆ ಅಂತೆ. ಇದಕ್ಕೆ ತೋಟದ ಮಾಲೀಕರದ್ದು ಸಹಿ ಬೇಕಂತೆ. ನಿಮಗೆ ಗೊತ್ತು, ಯಜಮಾನರು ತೀರೋಗಿದ್ದಾರೆ. ನೀವು ಸಹಿ ಹಾಕ್ತೀರಾ ಇದಕ್ಕೆ? ಕೊಡಮ್ಮ. ತಗೊಳ್ಳಿ. ಎಲ್ಲ ಹಾಕ್ಬೇಕು? ಇಲ್ಲ ಹಾಕಿ ಅಂತೆ. ನೋಡಮ್ಮ, ಸರಿ ಆಯ್ತು. ಸರಿ ಅಂತೆ, ಸಾಕು. ನಾನು ಪೇಟೆಯಿಂದ ಬಂದ್ರು ನೀವು ಕೆಲಸ ಮುಗಿಸಿಲ್ವಾ? ಏನ್ ಮಾಡ್ತಿದ್ರು ಇಷ್ಟೊತ್ತು ನೀವು? ಹೇಳಿರೋ ಕೆಲಸ ಒಂದಾದ್ರೂ ನೆಟ್ಟಿಗೆ ಮಾಡಿದ್ದೀರಾ? ಎಲ್ಲ ಕೆಲಸ ಅರ್ಧಮರ್ಧ ಮಾಡ್ಬಿಟ್ಟಿದ್ದೀರಾ. ನಿಮ್ ಕೈಯಿಂದ ಕೆಲಸ ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು. ಮಾಡ್ತೀನಿ ನಿಮಗೆ. ಇವ್ರ ಕೈಯಿಂದ ಯಾವುದೇ ಕೆಲಸ ಆಗಲ್ಲ. ಇಟ್ಕೊಂಡೇನು ಪ್ರಯೋಜನ? ಯಾಕಮ್ಮ? ಹೋಗಿ. ಒಂದ್ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ನೀವೇನಕ್ಕೆ ಮನೇಲಿ? ಮನೆ ಬಿಟ್ಟು ಹೋಗಿ ಇಲ್ಲಿಂದ. ಏನಾಯ್ತು? ಯಾಕಮ್ಮ? ಮುಂಗನೆ ಈ ವ್ಯಕ್ತಿ ಇವರೇ ಇರ್ಬೇಕು ಅನ್ಸುತ್ತೆ. ಕೇಳಿ ನೋಡೋಣ ಅದ್ರ ಬಗ್ಗೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು? ಏನಾಯ್ತು? ನಮಸ್ತೆ ಸರ್. ನಮಸ್ತೆ. ನಮ್ಮ ಯಜಮಾನರು ತೀರೋಗಿದ್ದಾರೆ. ನಮ್ಮ ಅತ್ತೆ ಅವರ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟಿರೋದು. ಇದು ನೋಡಿ, ಈಗ ಮಾರಾಟ ಮಾಡ್ಬೇಕಾಗಿದೆ. ಹೌದಾ? ಅಂದಾಗೆ ನಿಮ್ಮ ಅತ್ತೆ ಅಲ್ಲಮ್ಮ? ಆ ಯಮ್ಮ ಎಲ್ಲಿ ಹಾಳಾಗೋಗಿದ್ದಾರೋ ನನಗೀಗ ಹಣದ ಅವಶ್ಯಕತೆ ಇದೆ. ಅದನ್ನ ಮಾಡಿ ನನ್ನ ದುಡ್ಡನ್ನ ನನಗೆ ಕೊಡಿಸಿ. ಸರಿ, ನೋಡ್ತೀನಿ, ಹೇಳ್ತೀನಿ. ಹೋಗ್ಬನ್ನಿ. ಪಾರ್ವತಿ ಅಂತನಾ? ಗೊತ್ತಿರೋ ಆಗಿದೆಯಲ್ಲ, ಅವಮ್ಮ ಈ ಥರ ಮಾಡಲ್ವಲ್ಲ. ನೋಡ್ತೀನಿ, ಒಂದ್ಸಲ ವಿಚಾರಿಸ. ಇಲ್ಲಿ ವೃದ್ಧಾಶ್ರಮ ಇದೆ, ಇಲ್ಲೇ ಪಕ್ಕದ ಇಲ್ಲೇ ಎಲ್ಲೋ ವೃದ್ಧಾಶ್ರಮ ಇದೆ ಅಂದ್ರೂ ಅಲ್ಲೇ ಇದೆಯಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇಲ್ಲಿ ಪಾರ್ವತಮ್ಮ ಅನ್ನೋಗಿದ್ದಾರೆ. ಸ್ವಲ್ಪ ಕರಿತೀರಾ?
ಪಾರ್ವತಮ್ಮ ಮೇಡಮ್ ನೀವೇನಿಲ್ಲಿ ನನ್ನ ಯಾಕೆ ಕುತ್ಕೊಂಡಿದ್ದೀರ? ಪಾರ್ವತಮ್ಮನವ್ರು ನೋಡಿ, ಇದು ನಿಮ್ದೇನಾ ಸಹಿ? ಕಂಡ್ರವ ನನ್ನ ಸಹಿ. ನಿಮಗೆ ಏನು ಬಂದಿರೋದು? ಮಗ ತೀರ್ಕೊಂಡು ಇನ್ನೂ 2 ವಾರ ಆಗಿಲ್ಲ, ಅಷ್ಟು ಬೇಗ ದಾನ ಪತ್ರ ನಿಮ್ಮ ಸೊಸೆ ಹೆಸರಲ್ಲಿ ಬರ್ಸಿದ್ದೀರಲ್ಲ. ಏನ್ ಗೊತ್ತವ ದಾನ ಪತ್ರ ಅಂದ್ರೆ ನನ್ನ ಸೊಸೆ ನನ್ನ ಮಗ ಸತ್ತು 2 ವಾರಕ್ಕೆ ನನ್ನ ಸೊಸೆ ನನಗೆ ಭಾಳ ಕೊಡ್ಬಾರ್ದು ಕಷ್ಟಪಟ್ಟು ನನಗೆ ಹೊಡೆದೆಲ್ಲ ಹೊರಗಡೆ ಹಾಕಿದ್ದಾರೆ. ನಾನು ಅವ್ರು ಇವ್ರನ್ನ ಬೀದಿರೋಗ ಅವರು ನಾನು ಕೇಳ್ಕೊಂಡಿದ್ದೀವಿ ಮನಸ್ಸಿಗೆ ಕಂಡಿರ್ಕೊಂಡಿರವ ನನಗೆ ಏನು ಗೊತ್ತಲ್ಲ. ಸರಿ ಬನ್ನಿ, ನನಗೊಬ್ರು ಅಡ್ವೊಕೇಟ್ ಕೊಟ್ಟು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಏನೋ ದಾನ ಪತ್ರ ಅಂತೆ, AC ಕೋರ್ಟಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಾನೇ ಹೆಂಗೋ ಮಾಡಿ ಡ್ರಾಫ್ಟ್ ಮಾಡ್ಬಿಡ್ತೀನಿ, ಅವ್ರಿಗೆ ಏನೋ ಒಂದು ನೆಲೆ ಕಲ್ಪಿಸ್ಕೊಡ್ತೀನಿ. ಆ ಹಿರಿಯ ಜೀವಕ್ಕೊಂದು ಅಂದರೆ ಈ ಕಾಯ್ದೆ ಪ್ರಕಾರ, ಹಿರಿಯ ನಾಗರಿಕರ ಕಾಯ್ದೆ 2007 ಪ್ರಕಾರ AC ಕೋರ್ಟಿಗೆ ಹಾಕಿದ್ರೆ ಅಲ್ಲೇ ಎಲ್ಲ ಮುಟ್ಟೋಗ್ಬಿಡುತ್ತೆ, ಅವ್ರಿಗೆ ಅವ್ರ ಆಸ್ತಿ ಸಿಗುತ್ತೆ ವಾಪಸ್. ಪಾರ್ವತಮ್ಮ 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 ಏನ್ರಿ ಇದು ನಿಮ್ದು ಕೇಸು? ಏನೋ ಗಿಫ್ಟ್ ಇಡಂತ ಇದೆ, ಯಾಕೆ ರದ್ದು ಮಾಡ್ಬೇಕು? ನಂಗೆ ಗೊತ್ತಿಲ್ಲ ಸ್ವಾಮಿ, ಇದೆಂತ ಗಿಫ್ಟ್ ಇಡೋ ಏನೋ ಗೊತ್ತಿಲ್ಲ. ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಇದು ದಾನ ಪತ್ರ ಅಂತೆ. ನಾನು ಯಾರಿಗೂ ದಾನ ಮಾಡೋಕ್ಕೂ ಸಹ ಹೋಗಿಲ್ಲ. ನನ್ನ ಸೊಸೆ ಇದು ನನಗೆ ಗೊತ್ತಿದ್ದಕ್ಕೆ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇರೋವರೆಗೂ ನನ್ನ ಗಂಡನ ಮನೇಲಿ ಇರ್ತೀನಿ ಅಂತ ಅಂದ್ರೂ ಕೇಳ್ದಾನೆ ನನ್ಗೆ ಹೊಡೆದು ಹಿಂಸೆ ಕೊಟ್ಟು ಹೊರಗೆ ಹಾಕಿದ್ದಾಳೆ ನನ್ನನ್ನ. ನಾನು ಇವಾಗ ಅನಾಥಾಶ್ರಮದಲ್ಲಿ ಜೀವನ ಮಾಡ್ತಿದ್ದೀನಿ. ನಾನು ಇರೋವರೆಗೂ ನನ್ನ ಗಂಡ ಕಟ್ಟಿರೋ ಮನೇಲಿ ನಾನು ಜೀವನ ಮಾಡೋಕ್ಕೆ ಅವಕಾಶ ಮಾಡ್ಕೊಡಿ. ಈ ದಾನ ಪತ್ರ ಅನ್ನೋದನ್ನ ರದ್ದು ಮಾಡ್ಕೊಡಿ. ಈ ಪ್ರಸ್ತುತ ನಾಟಕದಲ್ಲಿ ತಿಳಿಸಿರುವ ಸಾರಾಂಶವೇನೆಂದರೆ, ಭಾರತದ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಸೆಕ್ಷನ್ 23 ಹಿರಿಯ ನಾಗರಿಕರು ಆಸ್ತಿ ವರ್ಗಾವಣೆಯನ್ನು ಉಡುಗೊರೆ ಪತ್ರದಂತೆ ನ್ಯಾಯಮಂಡಳಿಯಿಂದ ಅನೂರ್ಜಿತವೆಂದು ಘೋಷಿಸಲು ಅನುಮತಿಸುತ್ತದೆ. ಸ್ವೀಕರಿಸುವವರು ಭರವಸೆ ನೀಡಿದ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಆಹಾರ, ಆಶ್ರಯ, ಆರೋಗ್ಯ, ರಕ್ಷಣೆ ಒದಗಿಸಲು ವಿಫಲರಾದರೆ ಅಥವಾ ಅವರ ಬಾಧ್ಯತೆಯನ್ನು ಪೂರೈಸಲು ವಿಫಲರಾದರೆ ವರ್ಗಾವಣೆಯನ್ನು ವಂಚನೆ, ಬಲವಂತ ಅಥವಾ ಅನಗತ್ಯ ಪ್ರಭಾವದಿಂದ ಮಾಡಲಾಗಿದೆ ಎಂದು ಪ್ರಶ್ನಿಸುತ್ತದೆ. ಆಸ್ತಿಯನ್ನು ನೀಡಿದ ನಂತರ ಹಿರಿಯರನ್ನು ಶೋಷಣೆಯಿಂದ ರಕ್ಷಿಸುತ್ತದೆ. ಭಾರತದ ಆಸ್ತಿಯ ವರ್ಗಾವಣೆಯ ಕಾಯ್ದೆ 1882 ಸೆಕ್ಷನ್ 126 ಉಡುಗೊರೆಗಳನ್ನು ರದ್ದುಗೊಳಿಸುವ ಅಥವಾ ಅಮಾನತುಗೊಳಿಸುವ ಬಗ್ಗೆ ವ್ಯವಹರಿಸುತ್ತದೆ. ದಾನಿ ಮತ್ತು ದಾನ ಪಡೆದವರು ಪರಸ್ಪರ ಒಂದು ನಿರ್ದಿಷ್ಟ ಘಟನೆಯ ಮೇಲೆ ಒಪ್ಪಿಕೊಂಡರೆ ಅಥವಾ ಉಡುಗೊರೆಯನ್ನು ಒಪ್ಪದಂತೆ ರದ್ದುಗೊಳಿಸಬಹುದಾದರೆ, ದಾನಿಯ ಇಚ್ಛೆಯ ಮೇರೆಗೆ ಮಾತ್ರ ಹಿಂದೆ ತೆಗೆದುಕೊಳ್ಳಬಹುದಾದ ಉಡುಗೊರೆ ಅನೂರ್ಜಿತವಾಗಿರುತ್ತದೆ ಮತ್ತು ಮೌಲ್ಯಕ್ಕಾಗಿ ಪ್ರಾಮಾಣಿಕ ಖರೀದಿದಾರರ ಹಕ್ಕುಗಳು ರಕ್ಷಿಸಲ್ಪಡುತ್ತವೆ.